14,000 ವರ್ತಕರಿಗೆ 40 ಲಕ್ಷಕ್ಕೂ ಅಧಿಕ UPI ಹಣ. GST ಅಡಿ ನೋಂದಣಿ ಮಾಡಿಕೊಳ್ಳದೆ ರಾಜ್ಯದ 150 ವ್ಯಾಪಾರಿಗಳಿಂದ ತಲಾ 2 ಕೋಟಿಗೂ ಅಧಿಕ ಹಣವನ್ನು ಸ್ವೀಕಾರ ಮಾಡಲಾಗಿದೆ. ಬೀದಿ ಬದಿಯ ಸಣ್ಣ ವ್ಯಾಪಾರಿಗಳಿಗೆ ಇತ್ತೀಚೆಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಭಾರಿ ಕಳವಳಕ್ಕೆ ಕಾರಣವಾಗಿತ್ತು. ಇದೇ ಹೊತ್ತಿನಲ್ಲೇ ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಗೆ ಬಂದರೂ ನೋಂದಣಿ ಮಾಡಿಕೊಳ್ಳದಿರುವ ಹಾಗೂ UPI ಮುಖಾಂತರ ವಾರ್ಷಿಕ 40 ಲಕ್ಷ ರೂಪಾಯಿ ಮತ್ತು ಅದಕ್ಕೂ ಮೇಲ್ಪಟ್ಟು ಹಣ ಸ್ವೀಕಾರ ಮಾಡಿರುವ ಬರೋಬ್ಬರಿ 14,000 ವ್ಯಾಪಾರಿಗಳು ಪತ್ತೆಯಾಗಿದ್ದಾರೆ ಎಂಬ ಅಚ್ಚರಿಯ ವಿಷಯ ಬೆಳಕಿಗೆ ಬಂದಿದೆ. ಈ ಪೈಕಿ 5,500 ಜನರಿಗೆ ಮೊದಲ ಹಂತದಲ್ಲಿ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಈ ಪೈಕಿ 80% ವ್ಯಾಪಾರಿಗಳು ರಾಜಧಾನಿ ಬೆಂಗಳೂರು ವ್ಯಾಪ್ತಿಯಲ್ಲೇ ಇದ್ದಾರೆ. ಇದರ ಜೊತೆಗೆ 2 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸ್ವೀಕರಿಸಿರುವ 150 ಜನ ಹಾಗೂ 80 ಲಕ್ಷ ರೂಪಾಯಿ ಮೇಲ್ಪಟ್ಟು ಹಣ ಸ್ವೀಕರಿಸಿರುವ ಸುಮಾರು 900 ವ್ಯಾಪಾರಿಗಳಿದ್ದಾರೆ ಎಂಬ ವಿಷಯವೂ ಕೂಡ ಬೆಳಕಿಗೆ ಬಂದಿದೆ. ಭೀತಿ ಬೇಡ, ಕಚೇರಿಗೆ ಬಂದು ಮಾಹಿತಿಯನ್ನು ನೀಡಿ ಅನ್ನೋದನ್ನು ಕೂಡ ಇಲ್ಲಿ ಕೇಳಿಕೊಳ್ಳಲಾಗ್ತಾ ಇದೆ. ನೋಟಿಸ್ ಬಂದಿರುವಂಥ ಕಚೇರಿಗೆ ವ್ಯಾಪಾರಿಗಳು ತೆರಳಿ ವಿವರಣೆಯನ್ನು ನೀಡಿದ್ರೆ ಸಾಕು, ಆತಂಕ ಬೇಡ. ಅವರಿಗೆ GST ಸಂಬಂಧಿಸಿದ ನಿಯಮಗಳು ಮತ್ತು ಅದಕ್ಕೆ ಪರಿಹಾರಗಳು ಹಾಗೂ ಆರ್ಥಿಕವಾಗಿ ಶಿಸ್ತುಬದ್ಧ ವ್ಯಾಪಾರ ಮಾಡುವುದನ್ನು ತಿಳಿಸ್ತೀವಿ ಅಂತ ಹೆಚ್ಚುವರಿ ಆಯುಕ್ತರು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಚಂದ್ರಶೇಖರ್ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಸೊ ಇದು ಬಹಳ ಗೊಂದಲಕ್ಕೂ ಕಾರಣವಾಗಿತ್ತು, ಬಹಳ ಚರ್ಚೆಗೂ ಕಾರಣವಾಗಿತ್ತು. ಆ ಕಾರಣಕ್ಕೆ ಏನು ಗೊಂದಲ ಬೇಡ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಆತಂಕ ಪಡೋದು ಬೇಡ, ಗೊಂದಲ ಪಡೋದು ಬೇಡ. ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ದಲ್ಲಿ ಕಚೇರಿಗೆ ಬಂದು ಭೇಟಿ ಮಾಡಿ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ.